ಇನ್ನು ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತೇಳಿ BY ರಾಘವೇಂದ್ರ ಮಾತಾಡಿದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ. ಹಿಂದೂ ವಿರೋಧಿ ನೀತಿಯಿಂದನೇ ಪಕ್ಷ ಕುಸಿದಿರುವಂಥದ್ದು ಅಂದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 46 ಕ್ಷೇತ್ರಗಳಿಗೆ ಕುಸಿದಿದೆ. ಇಡೀ ಭಾರತದಲ್ಲಿ ಗಳಿಸಿದ್ದವರು ಬರೀ 46 ಕ್ಷೇತ್ರಗಳು ಮಾತ್ರ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಒಂದು ಹೆಮ್ಮೆ ಸಂಗತಿ. ಅದು ಪ್ರಧಾನಿ ಮೋದಿಯಿಂದ ಇಂಥ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ. ಒಂದು ಬದಲಾವಣೆ ಇದು ಕಾರಣ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಈ ತುಷ್ಟೀಕರಣ ರಾಜಕಾರಣದಿಂದ ಹೊರಗೆ ಬರಲಿಲ್ಲ ಅಂದರೆ ನಮ್ಮ ಕಾಂಗ್ರೆಸ್ಸಿನ ಹೆಸರು ಇಂದಿರಾ ಗಾಂಧಿಯವರ ಕಾಲದಲ್ಲಿ 400 ಚಿಲ್ಲರೆ ಇದ್ದಂಥ ಲೋಕಸಭಾ ಸದಸ್ಯರು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಲೋಕಸಭೆಯಲ್ಲಿ 46 ಸಂಸತ್ ಸದಸ್ಯರು ಸಂಖ್ಯೆ ಇಲ್ಲದಂಥ ಸಂದರ್ಭಕ್ಕೆ ಇಳಿದಿದೆ ಅಂದರೆ ಇನ್ನೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂಥೇಳಿ ಆ ನಾಯಕರುಗಳಿಗೆ ಈಗ ಅನಿಸಿರ್ಬೋದು. ಆ ಧೈರ್ಯದ ಮೇಲೆ ಏನಾದ್ರು ನಮ್ಮ ರಾಜಕೀಯ ಪಕ್ಷ ಬದುಕಬೇಕು ಅಂದರೆ ಇವತ್ತು ದೇಶದ ಜನ ಒಪ್ಪುವಂಥ ಸಿದ್ಧಾಂತಗಳನ್ನು ಹಿಂದುತ್ವವನ್ನು ಒಪ್ಕೊಬೇಕು ಅಂತೇಳಿ ಎಲ್ಲೋ ಒಂದು ಕಡೆಗೆ ಸಮ್ ಪರ್ಸೆಂಟ್ ಏನೋ ಅನಿಸ್ತಾ ಇರ್ಬೋದು. ತುಂಬ ಸಂತೋಷ. ದೇವಸ್ಥಾನವನ್ನು ಅಳಿಸಿ ಆ ಕುರುಗಳನ್ನು ತೆಗೆದು ಅಲ್ಲಿ ಬೇರೆ ಕಟ್ಟಡ ನಿರ್ಮಾಣ ಆಗಿತ್ತು. ಮತ್ತು ಇತಿಹಾಸ ಮತ್ತು ಪುನರುತ್ಥಾನ ಆಗಿದೆ. ಹಿಂದೂಗಳು ಜಾಗೃತಿಗೊಂಡಿದ್ದಾರೆ. ಇನ್ನು ಆ ತಪ್ಪು ಆಗದ ರೀತಿಯಲ್ಲಿ ತಮ್ಮ ಜೀವದ ಹಂಗನ್ನು ಮರೆತು ಜೀವನ ತೆತ್ತು ಇವತ್ತು ಈ ಭವ್ಯ ಶ್ರೀರಾಮ ಮಂದಿರ ಮತ್ತು ನಮ್ಮ ಕಣ್ಮುಂದೆ ನಾಳೆ 22ರಲ್ಲಿ ಉದ್ಘಾಟನೆ ಆಗ್ತಿದೆ. ಮತ್ತೆ ಯಾವುದೇ ದಬ್ಬಾಳಿಕೆಗೆ ತುಳಿತಕ್ಕೆ ಅದು ಒಳಗಾಗದೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಹಿಂದುತ್ವದ ಮೇಲಿದೆ, ಭಾರತದ ಮೇಲಿದೆ, ಭಾರತದ ನೇತೃತ್ವ ವಹಿಸ್ಕೊಂಡವ್ರ ಮೇಲಿದೆ. ಅದು ಮಾಡ್ಕೊಂಡು ಹೋಗ್ತಾರೆ. ಇದು BY ರಾಘವೇಂದ್ರ ಅವರ ಮಾತುಗಳು. ಈಗ ಕಾಂಗ್ರೆಸ್ ನಾಯಕರ ಒಂದಷ್ಟು ಹೇಳಿಕೆಗಳೇನಿದೆ ಅಂದರೆ ನಾವು ಕೂಡ ಅಯೋಧ್ಯೆಗೆ ಹೋಗ್ತೀವಿ, ನಾವು ರಾಮ ಭಕ್ತರೇ ಅನ್ನುವಂಥ ಒಂದು ಮಾತುಗಳು. ಸೊ ಈ ಮಾತುಗಳನ್ನು ಇಟ್ಕೊಂಡು ಇವತ್ತು BY ರಾಘವೇಂದ್ರ ಹೇಳ್ತಾ ಇರುವಂಥದ್ದು ಈಗ ಬಹುಶಃ ಕಾಂಗ್ರೆಸ್ಗೆ ಅರ್ಥವಾಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈಗ ಈ ಥರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವರು ಇದೇ ರೀತಿಯಾಗಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದರೆ ನಮಗೆ ಈಗಿರುವಂಥ 46 ಸ್ಥಾನಗಳು ಅದನ್ನೂ ಕಳ್ಕೊಳ್ತೀವಿ ಅನ್ನೋವಂಥ ಒಂದು ಭಯ ಬಹುಶಃ ಕಾಂಗ್ರೆಸ್ಗೆ ಬಂದಿರಬಹುದು ಅನ್ನೋದು BY ರಾಘವೇಂದ್ರ ಅವರ ಮಾತಿನ ಅರ್ಥ.